ಮಿಸ್ಟರ್ ಮಾದೇವ್ ಗೋರ್ಕಿ, ಹೇಳಿ ಸರ್, ನನ್ನಿಂದ ಏನಾಗಬೇಕು? ಥ್ಯಾಂಕ್ ಯು ಫಾರ್ ದಿಸ್ ಮೀಟಿಂಗ್ ಸರ್. ನಾನು DRDOನಲ್ಲಿ ಕೆಮಿಕಲ್ ಇಂಜಿನಿಯರ್ ಆಗಿದ್ದೀನಿ. ಅಂದರೆ ದೇಶದ ಬಾಂಬ್ಸ್ ಮತ್ತು ಮಿಸೈಲ್ಸ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ನಾನು ಮತ್ತು ನನ್ನ ಟೀಮ್ ತುಂಬ ಕಷ್ಟಪಟ್ಟಿದ್ದೀವಿ. ಓ, ನೀವೊಬ್ಬ ಸೈಂಟಿಸ್ಟ್? ಹಾಗಂತ ಕರಿಬಹುದು. ಕಳೆದ 15 ಇಯರ್ಸಿಂದ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ಹೇಳಿ ಸರ್, ಒಬ್ಬ ಬಾಂಬ್ ಡಿಸೈನ್ ಮಾಡೋ ಸೈಂಟಿಸ್ಟ್ಗೆ ನನ್ನ ಜೊತೆ ಏನು ಅರ್ಜೆಂಟ್ ಕೆಲಸ ಇದೆ ಅಂತ ಗೊತ್ತಾಗ್ಲಿಲ್ಲ. ತುಂಬ ಅರ್ಜೆಂಟ್ ಕೆಲಸ ಇದೆ ಸರ್. ಇವನು ನನ್ನ ಮಗ. ಈಸ್ ಎ ಗ್ರೇಟ್ ಫ್ಯಾನ್ ಆಫ್ ಯುವರ್ಸ್ ಸರ್. ಅಣ್ಣ ಬಾಂಡ್ ತನಕ ನಿಮ್ಮ ಎಲ್ಲ ಫಿಲ್ಮ್ಸ್ ನೋಡ್ತಾನೆ. ಮನೇಶೆ ನಿಮ್ಮ ಎಲ್ಲ ಫಿಲ್ಮ್ಸ್, ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದ ಸಿನಿಮಾ ಎಲ್ಲ ನೋಡ್ತಾನೆ. ಥ್ಯಾಂಕ್ ಯು. ನಿಮ್ಮ ಮಗ ಇಲ್ಲಿಗೆ ಬಂದಿದ್ದಾನಾ? ಇಲ್ಲ ಸರ್, ಅವನು ಇಲ್ಲಿಗೆ ಬಂದಿಲ್ಲ. ಅವನು ಬರೋದಿಲ್ಲ. ಅವನು ಸತ್ತು ಹೋಗಿದ್ದಾನೆ. ಐಮ್ ಸಾರಿ, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆದರೆ ಹೇಗೆ ಸತ್ತದ? ಅದೇ ಸರ್, ನೀವು ಯಾವ ಹುಡುಗನ್ನ ಜೀನಿಯಸ್, ಸಮಾಜದ ಅನ್ಯಾಯಕ್ಕೊಳಗಾದವನು, ಯಾರನ್ನ ನೀವು ಕರೋಡುಪತಿ ಮಾಡಬೇಕು ಅಂತಿದ್ದೀರೋ ಆ ಸಿದ್ದರಾಮಯ್ಯ ನನ್ನ ಮಗನನ್ನು ಸಾಯಿಸಿದ್ದು. ಹೌ ಕ್ಯಾನ್ ಯು ಡೂ ದಿಸ್? ಯಾಕೆ ನಿಮ್ಮಂತ ದೊಡ್ಡವರಿಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂದಾಗ ಬರೀ ಇಂತಹ ಪಾಪಿಗಳೇ ಕಾಣಿಸ್ತಾರೆ? ಬಟ್ ಸರ್, ನಾನು... ಏನಾಯ್ತು ಸರ್? ಇವತ್ತು ಗಣ್ಣು ಪೆನ್ನು ಡೈಲಾಗ್ ನೆನಪಿಗೆ ಬರ್ತಾ ಇಲ್ವಾ ಸರ್? ಇಟ್ಸ್ ಎ ಬಿಗ್ ರ್ಯಾಕೆಟ್. ಮಕ್ಕಳನ್ನ ಕದಿಯೋದು, ಕಿಡ್ನಾಪ್ ಮಾಡಿ ಹಣ ಕೇಳೋದು. ಒಂದು ವೇಳೆ ಹಣ ಕೊಡದೇ ಇದ್ರೆ ಅವರನ್ನ ಬೇರೆ ದಂಧೆಗೆ ಬಳಸಿಕೊಳ್ಳೋದು. ಈ ಹುಡುಗ, ಇವನು ಮತ್ತು ಇವನ ಫ್ರೆಂಡ್ಸ್, ದೇ ಕಿಡ್ನಾಪ್ ಮೈ ಸನ್ ಅಂಡ್ ದೇ ಕಿಲ್ಡ್ ಹಿಮ್ ವೆನ್ ಹಿ ರೆಸಿಸ್ಟೆಡ್. ಈ ಹುಡುಗರ ಗ್ಯಾಂಗ್ ಅನ್ನ ಒಬ್ಬ ರೌಡಿ ನಡೆಸ್ತಾ ಇದ್ದಾನೆ. ಅಂಡ್ ಗೆಸ್ ವಾಟ್? ಅವನು ಈ ಸಲ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ತಾ ಇದ್ದಾನೆ. ಈ ಹುಡುಗನ್ನ ಹಿಡಿದಾಗ ಅವನ ಗೂಲಿ ಪ್ರತಾಪ್ನ ಹೆಸರು ಹೇಳಿದ್ದ. ಆದ್ರೆ ಆಮೇಲೆ ಅವನು ಸುಳ್ಳು ಹೇಳ್ದ. ನಾವು 4 ಹುಡುಗರು ಸೇರ್ಕೊಂಡೆ ಈ ಕಿಡ್ನಾಪ್ ಮಾಡಿತು ಅಂತ. ಐ ವೆಂಟ್ ಟು ದ ಪೊಲೀಸ್ ಸ್ಟೇಷನ್, ಬಟ್ ದೇರ್ ವಾಸ್ ನೋ ಎವಿಡೆನ್ಸ್ ಅಗೇನ್ಸ್ಟ್ ದಿಸ್. ಅಂಡ್ ಗೆಸ್ ವಾಟ್? ಬಿಕಾಸ್ ದೀಸ್ ರಾಸ್ಕಲ್ಸ್ ಆರ್ ಜುವೆನೈಲ್. ಅವರಿಗೆ 18 ವರ್ಷ ತುಂಬದೇ ಇದ್ದಿದ್ದಕ್ಕೆ ಅವರಿಗೆ ಮ್ಯಾಕ್ಸಿಮಮ್ ಕೊಡಬಹುದಾದ ಶಿಕ್ಷೆ ಬರೀ 3 ವರ್ಷ. ಸೊ ನನ್ನ ಮಗುವನ್ನ ಸಾಯಿಸಿದ್ದವರು 3 ವರ್ಷದಲ್ಲಿ ಹೊರಗೆ ಬರ್ತಾರೆ. ಆ ಮನುಷ್ಯ ಗೂಲಿ ಪ್ರತಾಪ ಕಾರ್ಪೊರೇಟರ್ ಆಗ್ತಾನೆ, ಮತ್ತು ಈ ಹುಡುಗ ಸಿದ್ದರಾಮ ಒಬ್ಬ ಸ್ಟಾರ್ ಆಗ್ತಾನೆ. ನೀವು ಒಬ್ಬ ತಂದೆ ತಾನೆ. ಹೇಳಿ, ಇದು ನ್ಯಾಯ ಅನ್ನ? ದ ಕ್ವಾಂಟಮ್ ಆಫ್ ಜಸ್ಟಿಸ್ ವಾಸ್ ಸೋ ಲೋ ದಟ್ ಇಟ್ ವಾಸ್ ಇನ್ಜಸ್ಟಿಸ್. ಆದರೂ ಕೂಡ ನಾನು ಮತ್ತು ನನ್ನ ವೈಫ್ ಈ ನೋವನ್ನು ಮರ್ತೀವಿ. ಅಟ್ಲೀಸ್ಟ್ ಇವರಿಗಾದ್ರೂ ಶಿಕ್ಷೆ ಆಯ್ತಲ್ಲ. ಸಣ್ಣ ಶಿಕ್ಷೆಯನ್ನೇ ಸರಿ. ಆದರೆ ನಿನ್ನೆ ನೀವು ನನ್ನ ಮಗನನ್ನ ಕೊಂದವನನ್ನ, ಅಂಡ್ ಇವತ್ತು ಹಿ ಈಸ್ ವಿನ್ನಿಂಗ್ 50 lakhs. ಅವನಿಗೆ ತಲೆ ಇದೆ ಅಂದ ಮಾತ್ರಕ್ಕೆ ಅವನಿಗೆ ಹೃದಯನೂ ಇದೆ ಅಂತ ಹೇಗೆ ಡಿಕ್ಲೇರ್ ಮಾಡಿದ್ರಿ? ಮಾದೇವ್ ಸರ್, ಐ ಡಿಡ್ಂಟ್ ಡಿಕ್ಲೇರ್ ಎನಿಥಿಂಗ್. ಇದೊಂದು ಗೇಮ್ ಶೋ. ಹೀಗೆ ಸಾಯಿಸಿದ್ರು ನನ್ನ ಪಾಪುನ. ನೋಡಿ ಈ 2 ಫೋಟೋ. ಐ ಬೇಕ್ ಯು ಸರ್, ನಾನು ನಿಮ್ಮನ್ನ ಬೇಡ್ತಿದ್ದೀನಿ. ಪ್ಲೀಸ್, ನನ್ನ ಮಗನ ಸಾವನ್ನು ಅವಮಾನಿಸಬೇಡಿ. ಡೋಂಟ್ ಇನ್ಸಲ್ಟ್ ಮೈ ಸನ್ಸ್ ಡೆತ್. ಯಾರಾದರೂ ನನ್ನ ಪಾಪುನ ಕೇಳಿದ್ರೆ, ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಹಿ ಆಲ್ವೇಸ್ ಸೆಡ್, ನಾನು ಪುನೀತ್ ರಾಜ್ಕುಮಾರ್ ಆಗ್ತೀನಿ. ಹಿ ನೆವರ್ ಸೆಡ್ ನಾನು ಹೀರೋ ಆಗ್ತೀನಿ ಅಥವಾ ಸ್ಟಾರ್ ಆಗ್ತೀನಿ. ಹಿ ಆಲ್ವೇಸ್ ಸೆಡ್ ನಾನು ಪುನೀತ್ ರಾಜ್ಕುಮಾರ್ ಆಗ್ತೀನಿ. ದಟ್ ಮೀನ್ಸ್ ಸಮಥಿಂಗ್. ಇವರೆಷ್ಟೇ ಮುಖವಾಡ ಹಾಕಿದ್ರು, ಇವರ ಒಳಗೆ ಬರೀ ಕ್ರೌಡೇ ಇದೆ. ಈ ಹುಡುಗನಿಗೆ ಆಡಲಿಕ್ಕೆ ಬಿಡಬೇಡಿ. ಪ್ಲೀಸ್ ಡೋಂಟ್ ಪ್ರೂವ್ ಟು ಮೀ ದಟ್ ದರ್ ಇಸ್ ನೋ ಗಾಡ್ ಅಂಡ್ ನೋ ಜಸ್ಟಿಸ್. ನೀವು ಅವನು ಗೆದ್ದಿರೋ ಹಣವನ್ನೆಲ್ಲ ಕ್ಯಾನ್ಸಲ್ ಮಾಡಲೇಬೇಕು. ಆ ಹುಡುಗ ಗೆಲ್ಬಾರ್ದು. ಮಾದೇವ್ ಸರ್, ಐ ಆಮ್ ಸಾರಿ. ನಾನಂಥದ್ದೇನು ಮಾಡೋಕ್ಕಾಗಲ್ಲ, ಕ್ಷಮಿಸಿ. How can you say that? ಇದು ನಿಮ್ಮ ನಂಬರ್ ತಾನೆ? ನಾನು ಬೆಂಗಳೂರಿಗೆ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಏನಕ್ಕೆ?
ಆಕ್ಚುಲಿ ಬಿಲೀವ್ ದಟ್ ನೀವು ನನ್ನ ಮಗನ ಅಭಿಮಾನಕ್ಕೆ ಯೋಗ್ಯರಾಗಿದ್ರಿ. ಬಿಕ್ಕಳಿಸಿ ಬರುವ ಬಟ್ ನೀವು ಲೋಕದ ಮುಂದೆ ದೊಡ್ಡವರಾಗಲಿಕ್ಕೆ ಹೋಗಿ ಒಬ್ಬ ತಂದೆ ಮುಂದೆ ಸಣ್ಣವರಾಗಿತ್ತು ಬಿಟ್ರಿ. ಜೋಗುಳವ ಕೇಳು